ಇನ್ನು ದೆಹಲಿ ಅಖಾಡದಲ್ಲಿ ಘಟಾನುಘಟಿಗಳ ವೋಟಿಂಗ್ ಕೂಡ ನಡೀತಾ ಇದೆ. ಮತದಾರರ ಹಕ್ಕನ್ನ ಕೂಡ ರಾಹುಲ್ ಗಾಂಧಿ ಚಲಾಯಿಸಿದ್ದಾರೆ. ನಿರ್ಮಾಣ ಭವನ್ ಮತಗಟ್ಟೆಯಲ್ಲಿ ರಾಹುಲ್ ಗಾಂಧಿ ವೋಟಿಂಗ್ ಮಾಡಿದ್ದಾರೆ. ವಿದೇಶಾಂಗ ಸಚಿವ ಜೈಶಂಕರ್ ಕೂಡ ಮತದಾನವನ್ನ ಮಾಡಿದ್ದಾರೆ. ಮತದಾನ ಮಾಡಿದ ಬಿಜೆಪಿ ಸಂಘಟನಾ ಕಾರ್ಯದರ್ಶಿ ಸಂತೋಷ್ ಇವರು ಕೂಡ ವೋಟಿಂಗ್ ಮಾಡಿದ್ದಾರೆ. ದೆಹಲಿ ಅಖಾಡದಲ್ಲಿ ಘಟಾನುಘಟಿಗಳು ವೋಟಿಂಗ್ ಮಾಡ್ತಾ ಇದ್ದಾರೆ. ಇನ್ನು ಬೆಳಗಿನಿಂದಲೂ ಕೂಡ ವೋಟಿಂಗ್ ನಡೀತಾನೆ ಇದೆ. ಕೊರೆಯುವ ಚಳಿಯಲ್ಲಿ ಯಾವುದನ್ನು ಲೆಕ್ಕಿಸದೆ ರಾಷ್ಟ್ರ ರಾಜಧಾನಿ ಎಲೆಕ್ಷನ್ನ ಕಾವ್ನಲ್ಲಿದೆ. ಇನ್ನು ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಫ್ರೀ ಕರೆಂಟ್ ಆಗಿರಬಹುದು, ಕುಡಿಯುವ ನೀರು ಘೋಷಣೆಯನ್ನ ನೀಡಿ ಇತರೆ ಪಕ್ಷಕ್ಕೆ ದಾರಿ ತೋರಿಸಿದ್ದು ಆಪ್ ಪಾರ್ಟಿನೇ. ಇನ್ನು ಈ ವರ್ಷ ಕೂಡ ಹಳೆಯ ಗ್ಯಾರಂಟಿ ಜೊತೆ ಇನ್ನಷ್ಟು ಉಚಿತ ಘೋಷಣೆಗಳನ್ನು ಕೂಡ ಮಾಡಿದೆ. ಹೀಗಾಗಿ ಬೇರೆ ದಾರಿ ಇಲ್ಲ, ಬೇರೆ ಆಪ್ಷನ್ಸ್ ಇಲ್ಲದೆ ಇರೋದ್ರಿಂದ ಬಿಜೆಪಿ ಹಾಗೆ ಕಾಂಗ್ರೆಸ್ ಕೂಡ ಗ್ಯಾರಂಟಿಯನ್ನ ಘೋಷಣೆ ಮಾಡಿದೆ. ಇದೇ ವಿಚಾರವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ರಾಷ್ಟ್ರ ರಾಜಧಾನಿ ಈಗ ನಿಜಕ್ಕೂ ಕೂಡ ಕುತೂಹಲದ ಕಣಜವಾಗಿ ಮಾರ್ಪಡಿದೆ. ಅಂದ್ರೆ ಹೇಗಿದೆ ಈ ಕೊರೆಯುವ ಚಳಿಯಲ್ಲೂ ಕೂಡ ವೋಟಿಂಗ್ ನ ಕಾವು ಅಂತ ನೀವು ಹೇಳೋದಾದ್ರೆ? ಏನು ದೆಹಲಿ ಚುನಾವಣೆ ಎತ್ತ ಇಡೀ ದೇಶ ಇದೀಗ ಕಣ್ಣಾಕಿ ನೋಡ್ತಿರುವಂಥದ್ದು. ಯಾಕಂತಂದರೆ ದೆಹಲಿ ಪಾಲಿಗೆ 3 ಪಕ್ಷಗಳು ಏನು ಕಣ್ಣಾಕಿರುವಂಥದ್ದು. ಒಂದು ಕಡೆ BJP, ಒಂದು ಕಡೆ ಕಾಂಗ್ರೆಸ್ ಮತ್ತು ಒಂದು ಕಡೆ ಏನು ಆಡಳಿತಾರೂಢ ಪಕ್ಷ ಇರುವಂಥ ಆಮ್ ಆದ್ಮಿ ಪಕ್ಷಗಳು ದೆಹಲಿಯ ಅಧಿಕಾರದ ಚುಕ್ಕಾಣಿ ಇಡುವಂಥ ನಿಟ್ಟಿನಲ್ಲಿ ಈ ಒಂದು ದಿನ ಮಹತ್ವದ ದಿನ ಆಗಿರುತ್ತೆ. ಯಾಕಂತಂದರೆ 70 ಕ್ಷೇತ್ರಗಳಿಗೆ ಇಂದು ಚುನಾವಣೆ ಆಗ್ತಿರುವಂಥದ್ದು. ಮತದಾರ ಬಂಧುಗಳು ಇದಾಗಲೇ ಬೆಳಿಗ್ಗೆ 7 ಗಂಟೆಯಿಂದ ಮತದಾನವನ್ನು ಮಾಡೋದಕ್ಕೆ ತಮ್ಮ ಒಂದು ಹಕ್ಕನ್ನು ಚಲಾಯಿಸೋದಕ್ಕೆ ಮತಕೇಂದ್ರದ ಧಾವಿಸಿ ಬರ್ತಿರುವಂಥದ್ದು. ದೆಹಲಿಯಲ್ಲಿ ಇದಾಗಲೇ ಮೈ ಕೊರೆಯುವಂಥ ಚಳಿ ಇರುವಂಥದ್ದು ಕೂಡ ಜನರು ಯಾವುದೇ ರೀತಿಯನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳುತ್ತೆ ತಮ್ಮ ಒಂದು ಪ್ರಜಾಪ್ರಭುತ್ವದ ಒಂದು ದಿನವನ್ನು ಆಚರಣೆ ಮಾಡೋದಕ್ಕೆ ಜನ ಮೈ ಕರೆಯುವಂಥ ಚಳಿಯಲ್ಲೂ ಕೂಡ ಹೊರಗಡೆ ಬಂದು ತಮ್ಮ ಒಂದು ಮತವನ್ನು ಹಾಕ್ತಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಇದಾಗಲೇ ಅನೇಕ ರಾಜಕೀಯ ನಾಯಕರು ಕೂಡ ತಮ್ಮ ಒಂದು ಮತವನ್ನು ಚಲಾಯಿಸೋದಕ್ಕೆ ಮತಕೇಂದ್ರದತ್ತ ಬರ್ತಿರುವಂಥದ್ದು. ಜೈಶಂಕರ್ ಆಗಿರ್ಬೋದು, BL ಸಂತೋಷ್ ಅವರಾಗಿರ್ಬೋದು, ಮತ್ತು ಸತ್ಯೇಂದ್ರ ಶರ್ಮಾ ಅವರಾಗಿರ್ಬೋದು, ಅನೇಕ ರಾಜಕೀಯ ನಾಯಕರು ಕೂಡ ಇದಾಗಲೇ ತಮ್ಮ ಒಂದು ಮತವನ್ನು ಚಲಾಯಿಸ್ತಿದ್ದಾರೆ. ಒಂದು ಕಡೆ BJP ಏನು 27 ವರ್ಷಗಳ ಬಳಿಕ ಏನು ಮತದಾನವನ್ನು ಅಂದರೆ ತಮ್ಮ ಒಂದು ಪಕ್ಷವನ್ನು ಅಧಿಕಾರಕ್ಕೆ ತರುವಂಥ ನಿಟ್ಟಿನಲ್ಲಿ 27 ವರ್ಷಗಳ ನಂತರ ಮೊದಲ ಬಾರಿಗೆ ಅಧಿಕಾರದ ಗದ್ದುಗೆ ಇರುವಂಥ ನಿಟ್ಟಿನಲ್ಲಿ BJP ಹಲವಾರು ಒಂದಷ್ಟು ಸ್ಟ್ರಾಟಜಿಗಳನ್ನು ಮಾಡಿಕೊಳ್ಳಿತ್ತು. ಏನೋ ಈ ನಿಟ್ಟಿನಲ್ಲಿ ಪ್ರಮುಖವಾಗಿ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಸ್ಮೃತಿ ಇರಾನಿಯವರು ಸೇರಿದಂತೆ ಅನೇಕ BJP ಘಟಾನುಘಟಿ ನಾಯಕರು ಈ ಒಂದು ದೆಹಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಂದು ಪ್ರಚಾರದಲ್ಲಿ ಮಾಡ್ಕೊಂಡಿದ್ರು. ಹೀಗಾಗಿ ಅವರು ಕೂಡ ಏನು ಅಲ್ಲಿನ ಆಡಳಿತಾರೂಢ ಪಕ್ಷದ ವಿರುದ್ಧ ಒಂದು ಆಡಳಿತ ಸಂಪೂರ್ಣವಾಗಿ ಹದಗೆಟ್ಟಿದೆ, ಜೊತೆಗೆ ಸಾರಿಗೆ ಸಂಪರ್ಕಗಳು ಹದಗೆಟ್ಟಿದೆ. ಹೀಗಾಗಿ ಪ್ರಮುಖವಾಗಿ CM ಆಗಿರ್ತಕ್ಕಂಥ ಮಾಜಿ CM ಆಗಿರ್ತಕ್ಕಂಥ ಅರವಿಂದ್ ಕೇಜ್ರಿವಾಲ್ ಅವರೇ ಅಬಕಾರಿ ನೀತಿಯಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ ಒಂದು ಆರೋಪಗಳನ್ನು ಇಟ್ಕೊಂಡು BJP ಪ್ರಚಾರ ಮಾಡಿತ್ತು. ಹಾಗೂ ಈ ಒಂದು BJP ಒಂದು ಪ್ರಚಾರಕ್ಕೆ ಅಲ್ಲಿನ ಜನರು, ದೆಹಲಿಯ ಜನರು ಯಾವ ರೀತಿ ಮಾರ್ಕ್ಸ್ನ ಕೊಡ್ತಾರೆ ಅಂತ ಕೂಡ ಇಲ್ಲಿ ಕುತೂಹಲಕ್ಕೆ ಮೂಡಿರುವಂಥದ್ದು. ಯಾಕಂದರೆ ಪ್ರಧಾನಿ ನರೇಂದ್ರ ಮೋದಿ ಅವರು 3ನೇ ಬಾರಿ ಪ್ರಧಾನಿಯಾದಾಗ ಈ ಒಂದು ದೆಹಲಿಯ ಒಂದು ಗದ್ದುಗೆ ಇರೋದು ಅತ್ಯಂತ ಪ್ರಮುಖ ಆಗಿರುತ್ತೆ. ಇದೇ ಒಂದು ಸ್ಟ್ರಾಟಜಿಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಹರಿಯಾಣದಲ್ಲಿ ಬಳಸಿದ್ರು. ಆ ಒಂದು ಸ್ಟ್ರಾಟಜಿ ದೆಹಲಿಯಲ್ಲಿ ವರ್ಕೌಟ್ ಆಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಮತ್ತೊಂದು ಕಡೆ ಕಾಂಗ್ರೆಸ್ ಕೂಡ ಏನು 10 ವರ್ಷಗಳ ಬಳಿಕ ಅಂದರೆ 10 ರಿಂದ 17 ವರ್ಷಗಳ ಬಳಿಕ ಕಾಂಗ್ರೆಸ್ ಸರ್ಕಾರ ಕೂಡ ಇಲ್ಲಿ ಏನು ದೆಹಲಿಯಲ್ಲಿ ಅಧಿಕಾರ ನಡೆಸುವಂಥ ನಿಟ್ಟಿನಲ್ಲಿ ಲೆಕ್ಕಾಚಾರ ಹಾಕೊಂಡಿದೆ. ಇದಾಗಿ 6 ಪ್ರಮುಖ ಭರವಸೆಗಳನ್ನು ದೆಹಲಿ ಜನತೆಗೆ ಕೊಟ್ಟಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಆರೋಗ್ಯ ವಿಮಾ ಯೋಜನೆ ಆಗಿರ್ಬೋದು ಮತ್ತು ಮಹಿಳೆಯರಿಗೆ ಮಾಸಿಕ ಧನ ಕೊಡುವಂಥ ನಿಟ್ಟಿನಲ್ಲಿ 6 ಪ್ರಮುಖ ಭರವಸೆಗಳನ್ನು ಕೊಟ್ಟಿದೆ. ಹೀಗಾಗಿ ಈ ಒಂದು ನಿಟ್ಟಿನಲ್ಲಿ ಏನು ಈ ಹಿಮಾಚಲ ಪ್ರದೇಶದ CM ಸುಖೀಂದರ್ ಸಿಂಗ್ ಆಗಿರ್ಬೋದು, ತೆಲಂಗಾಣ CM ರೇವಂತ್ ರೆಡ್ಡಿ ಆಗಿರ್ಬೋದು, ಮತ್ತು ಏನು DCM ಕರ್ನಾಟಕದ DCM DK ಶಿವಕುಮಾರ್ ಮತ್ತು ರಾಜಸ್ಥಾನದ ಮಾಜಿ DCM ಸಚಿನ್ ಪೈಲಟ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ರಚನೆ ಮಾಡಿ ಅವರಿಂದ ಒಂದಷ್ಟು ಪ್ರಮುಖ ಭರವಸೆಗಳನ್ನು ಕೊಟ್ಟು ಅಲ್ಲಿನ ಜನತೆಯನ್ನು ಆಕರ್ಷಿಸುವಂಥ ನಿಟ್ಟಿನಲ್ಲಿ ಪ್ರಮುಖವಾಗಿ ಪೂರ್ವಾಂಚಲಿ ಸಮುದಾಯಗಳನ್ನು ಅವರ ಒಂದು ಮತಗಳನ್ನು ಸೆಳೆಯುವಂಥ ನಿಟ್ಟಿನಲ್ಲಿ ಒಂದಷ್ಟು ಭರವಸೆಯನ್ನು ಕೊಟ್ಟಿದೆ. ಆ ಒಂದು ಸ್ಟ್ರಾಟಜಿಗೆ ಜನ ಯಾವ ರೀತಿ ಮಾರ್ಕ್ಸ್ನ ಕೊಡ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಇತ್ತ ಆಮ್ ಆದ್ಮಿ ಕೂಡ ತಾನೇನು ಕಮ್ಮಿ ಇಲ್ಲ ಅಂತೆ ಏನು ಕಳೆದ 10 ವರ್ಷದಿಂದ ಆಡಳಿತ ನಡೆಸ್ಕೊಂಡು ಬರ್ತಿರುವಂಥ ಆಮ್ ಆದ್ಮಿ ಕೂಡ ಒಂದಷ್ಟು ಸ್ಕೀಮ್ಗಳನ್ನು ಒಂದಷ್ಟು ಯೋಜನೆಗಳನ್ನು ಕೊಟ್ಟಿದೆ. ಒಟ್ಟಿನಲ್ಲಿ ಇದಾಗಲೇ 7 ಗಂಟೆಯಿಂದ ಮತದಾನ ಪ್ರಕ್ರಿಯೆ ಆರಂಭ ಆಗಿದೆ. ಜನರು ಎಷ್ಟರ ಮಟ್ಟಿಗೆ ಈ ಒಂದು 3 ಪಕ್ಷಗಳಿಗೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಅನ್ನೋದು ಕೂಡ ಇಲ್ಲಿ ಕಾದು ನೋಡಬೇಕಾಗುತ್ತೆ. ಫೆಬ್ರವರಿ 8ನೇ ತಾರೀಕು ಈ ಒಂದು ಚುನಾವಣೆಯ ಒಂದು ಫಲಿತಾಂಶ ಹೊರಬೀಳಲಿದೆ. ಡಯನಾ. ಓಕೆ ಅಭಿಷೇಕ್, ಜೊತೆಗೆ ಈಗ ಘಟಾನುಘಟಿ ನಾಯಕರ ಒಂದು ಹಣೆ ಬರಹವನ್ನ ಅಭ್ಯರ್ಥಿಗಳು ಬರಿತಾ ಇದ್ದಾರೆ, ಅಂದ್ರೆ ಮತದಾನ ಪ್ರಭುಗಳು ಬರಿತಾ ಇದ್ದಾರೆ. ಸೊ ಈಗ ಮತಗಟ್ಟೆಗಳ ಹೊರಗಡೆ ಏನಾದರೂ ಅಭ್ಯರ್ಥಿಗಳು, ಕಾರ್ಯಕರ್ತರು, ಬೆಂಬಲಿಗರು ಏನಾದರೂ ಘೋಷಣೆಗಳನ್ನ ಕೂಗೋದು ಅಥವಾ ಅದಕ್ಕೆ ಕಟ್ಟುನಿಟ್ಟಿನ ಕ್ರಮಗಳನ್ನೇನಾದರೂ ಕೈಗೊಂಡಿದ್ದಾರೆ ಅಭಿಷೇಕ್?
ಸದ್ಯಕ್ಕೆ ಡಯನ ಏನು ಚುನಾವಣೆಯ ಒಂದು ಮತದಾನ ಪ್ರಕ್ರಿಯೆ ಇವತ್ತು ಆರಂಭ ಆಗಿದೆ. ಬೆಳಿಗ್ಗೆ 7 ಗಂಟೆಯಿಂದ ಏನು ತಮ್ಮ ಒಂದು ಕ್ಷೇತ್ರದ ತಮ್ಮ ಒಂದು ಅಭ್ಯರ್ಥಿಗಳ ಪರವಾಗಿ ಜನರು ಕೂಡ ಮತದಾನ ಮಾಡೋದಕ್ಕೆ ಸ್ಥಳಕ್ಕೆ ಆಗಮಿಸಿದ್ದಾರೆ. ಸದ್ಯಕ್ಕೆ ಏನು ಅಭ್ಯರ್ಥಿಗಳಾಗಿರ್ಬೋದು, ಜೊತೆಗೆ ಯಾವುದೇ ರೀತಿಯ ಕಾರ್ಯಕರ್ತರು ಆ ಒಂದು ಮತಗಟ್ಟೆಯ ಒಂದು ಸಮೀಪದಲ್ಲಿ ಯಾರು ಕೂಡ ಇರುವಂಗಿಲ್ಲ ಎಂಬ ಒಂದು ನಿಯಮ ಕೂಡ ಸಡಿಲಿಕೆ ನಿಯಮ ಕೂಡ ತಂದಿದ್ದಾರೆ. ಜೊತೆಗೆ 6336 ಪೊಲೀಸರು ಕೂಡ ಇಲ್ಲಿ ನಿಯೋಜನೆ ಆಗಿದೆ. ಯಾವುದೇ ರೀತಿಯ ಅಹಿತಕರ ಘಟನೆ ಆಗದಂತೆ ಎಚ್ಚರವನ್ನು ಕೂಡ ವಹಿಸಲಾಗಿದೆ. ಹೀಗಾಗಿ ಏನು ಅಭ್ಯರ್ಥಿಗಳನ್ನು ಅಥವಾ ಮತದಾರರನ್ನ ಸೆಳೆಯುವಂಥ ಏನು ಯೋಜನೆ ಇದೆ, ಆ ಒಂದು ಯೋಜನೆ ಇದೀಗ ಸದ್ಯಕ್ಕೆ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಈಗ 7 ಗಂಟೆಯಿಂದ ಆಗ್ತಿರುವಂಥ ಏನು ಚುನಾವಣೆ ಪ್ರಕ್ರಿಯೆಯಲ್ಲಿ ಯಾವುದೇ ರೀತಿಯಲ್ಲೂ ಸದ್ಯಕ್ಕೆ ಕಾಣಿಸ್ತಿಲ್ಲ ಡಯನ. ಓಕೆ, ಧನ್ಯವಾದಗಳು ಅಭಿಷೇಕ್ ಹೆಚ್ಚಿನ ಡೀಟೇಲ್ಸ್ಗೆ. ಇನ್ನು ಮತದಾನವನ್ನು ಕೂಡ ಬೆಳಗಿನಿಂದಲೇ ಮತದಾನ ಪ್ರಭುಗಳು ಘಟಾನುಘಟಿ ನಾಯಕರ ಅಂದರೆ ಈಗ ಟ್ರ್ಯಾಂಗಲ್ ಕಾಂಪಿಟೇಷನ್ ಏನು ಸ್ಟಾರ್ಟ್ ಆಗಿದೆ, ಇವರ ಅಣೆಬರಹವನ್ನು ಬರೆಯುವಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. 8% ಮತದಾನ ಕೂಡ ನಡೆದಿದೆ. ಇಲ್ಲಿವರೆಗೂ ಕೂಡ ಸಂಜೆ 6 ಗಂಟೆವರೆಗೂ ಕೂಡ ಮತದಾನ ನಡೆಯುತ್ತೆ. ಅನೇಕ ಮತದಾರರು ಬರುವಂಥ ನಿರೀಕ್ಷೆಗಳನ್ನು ಕೂಡ ಇಟ್ಕೊಂಡಿದ್ದಾರೆ. ನಂತರದ 6 ಗಂಟೆಯ ನಂತರದಲ್ಲಿ ಸಮೀಕ್ಷೆಗಳು ಕೂಡ ಇವತ್ತು ಮತದಾನದಲ್ಲಿ ಯಾರು ಗೆಲ್ತಾರೆ ಅನ್ನುವಂತಹ ಒಂದು ನಿರೀಕ್ಷೆಗಳನ್ನು ಅಥವಾ ಸಮೀಕ್ಷೆಗಳನ್ನು ಕೂಡ ಹೊರ ಹಾಕತ್ತೆ. ಒಟ್ಟಾರೆಯಾಗಿ ಈಗ 10 ವರ್ಷಗಳ ಕಾಲದಿಂದ ಕೂಡ AAP ಏನು ತಮ್ಮ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದು ಮಧ್ಯದಲ್ಲಿ ಏನೇನೋಗಳು ಆಯಿತು ಅಂದರೆ ಅರವಿಂದ್ ಕೇಜ್ರಿವಾಲ್ ಅವರು ಅಧಿಕಾರವನ್ನು ತ್ಯಜಿಸಿ ಜೈಲಿಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಅದಾದ ಮೇಲೆ ಅವರ ಆಪ್ತೆಯನ್ನು ಕೂಡ ಅಧಿಕಾರದಲ್ಲಿ ಕೂರಿಸಿದ್ರು. ತದನಂತರದಲ್ಲಿ ಏಳು ಬೀಳುಗಳನ್ನು ಕಂಡರೂ ಕೂಡ ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ಎಲ್ಲೂ ಕೂಡ ಬಿಟ್ಟುಕೊಡುವಂತಹ ನಿರೀಕ್ಷೆಗಳಿಲ್ಲ. ಪ್ರಚಾರವನ್ನು ಕೂಡ ಭರಪೂರ್ವಾಗಿ ಮಾಡಿದ್ರು. 24 ಗಂಟೆಗಳ ಪ್ರಚಾರವನ್ನು ಮಾಡಿದ್ರು. ಹೇಗಾದರೂ ಮಾಡಿ ಮತ್ತೆ 5 ವರ್ಷಗಳ ಕಾಲ ನಾವೇ ಚುಕ್ಕಾಣಿಯನ್ನು ಹಿಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಇನ್ನು BJP ಹಾಗೆ ಕಾಂಗ್ರೆಸ್ನವರು ಕೂಡ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಯಾಕಂದರೆ BJP ಅವರು ಕೂಡ ಬರೋಬ್ಬರಿ 27 ವರ್ಷಗಳಿಂದಲೂ ಕೂಡ ಖಾಲಿ ಕೂತ್ಕೊಂಡಿರುವಂಥದ್ದು.